ಈಗಾಗಲೇ ರಾಜ್ಯ ಸರ್ಕಾರ ನಾಮಫಲಕಗಳಲ್ಲಿ 60% ಭಾಗದಷ್ಟು ಕನ್ನಡವನ್ನು ಬಳಸಬೇಕೆಂದು ಆದೇಶ ಹೊರಡಿಸಿ 1 ವರ್ಷ ಕಳೆದಿರುತ್ತದೆ. ಜಿಲ್ಲೆಯಲ್ಲಿ ಹೋಮ್ ಸ್ಟೇ, ರೆಸಾರ್ಟ್ ಮತ್ತು ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳಲ್ಲಿ ಕನ್ನಡ ಭಾಷೆಯನ್ನು ನಾಮಕಾವಸ್ಥೆಗೆ ಚಿಕ್ಕದಾಗಿ ಬಳಸಿ ಆಂಗ್ಲ ಭಾಷೆಯನ್ನು ದೊಡ್ಡದಾಗಿ ಬಳಸುತ್ತಿದ್ದಾರೆ. ದಿನಾಂಕ 22/12/2025 ಈ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳಿಗೆ ಕನ್ನಡ ನಾಮಫಲಕದ ಬಗ್ಗೆ ಮನವಿ ಸಲ್ಲಿಸಿ 1 ತಿಂಗಳು ಕಳೆಯುತ್ತಾ ಬಂದಿದೆ ಎಂದು ಶಿವರಾಮೇಗೌಡರ ಬಣದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ BA ದಿನೇಶ್ ಶೆಟ್ಟಿಯವರು ತಿಳಿಸಿದರು. ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ. ಈಗಾಗಲೇ ನಾವು ಹೋದ ತಿಂಗಳು 22/12/2025 ಒಂದು ಮನವಿ ಕೊಟ್ಟಿದ್ದು, ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು, ಎಲ್ಲ ಮಡಿಕೇರಿ ಎಲ್ಲ ನಗರ ತಾಲೂಕುಗಳಲ್ಲಿ ಅಳವಡಿಸಬೇಕು ಅಂದ್ಬಿಟ್ಟು ನಾವು ಮನವಿ ಕೊಟ್ಟಿದ್ದು. ಈಗಾಗಲೇ ಆ ಮನವಿ ಜೊತೆಗೆ ಇನ್ನೊಂದು ಮನವಿ ಕೊಟ್ಟಿದ್ದೀವಿ. ಆದಷ್ಟು ಬೇಗ ಕನ್ನಡ ನಾಮಫಲಕವನ್ನು ಸರ್ಕಾರ ಏನು ಆದೇಶ ಮಾಡಿದೆ 60 ಭಾಗದಷ್ಟು ಕನ್ನಡ ಕಡ್ಡಾಯವಾಗಿ ಹಾಕಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಇವತ್ತು ಜಿಲ್ಲಾಧಿಕಾರಿ ಅವರಿಗೆ. ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಲಾಟರಿ ನಿಷೇಧವಾಗಿ ಹಲವು ವರ್ಷಗಳೇ ಕಳೆದಿವೆ. ಆದರೆ ಕೊಡಗಿನ ಬಹುತೇಕ ಕಡೆಗಳಲ್ಲಿ ಪಕ್ಕದ ಕೇರಳ ರಾಜ್ಯದ ಲಾಟರಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ ತಾವುಗಳು ಸೂಕ್ತ ನಿರ್ದೇಶನ ನೀಡಿ ಈ ಅಕ್ರಮ ವ್ಯವಹಾರವನ್ನು ನಿಲ್ಲಿಸುವಂತೆ ಸೂಚಿಸಬೇಕಾಗಿ ತಿಳಿಸಿದರು. ಲಾಟರಿ ದಂಧೆ ಹೆಚ್ಚಾಗಿದೆ ನಮ್ಮ ಕೊಡಗಿನಲ್ಲಿ. ಕಾರಣ ಏನು ಅಂದರೆ ಕೇರಳ ಸಮೀಪ ಇರೋದ್ರಿಂದ ಕೊಡಗಿಗೆ ಬಂದು ಲಾಟ್ರಿನ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಬಡ ಜನರಿಗೆ, ಬಡವರಿಗೆ ಎಲ್ಲರಿಗೂ ತೊಂದರೆ ಆಯ್ತು. ಏನು ಅಂದರೆ ಅವ್ರಿಗೊಂದು ಆಸೆ, ನಮಗೆ ಲಾಟ್ರಿ ಹೊಡೆದ್ರೆ ನಾವು ಶ್ರೀಮಂತರಾಗ್ಬೋದು ಅಂತ. ಈ ದಂಧೆಯಿಂದ ಎಷ್ಟೋ ಮನೆ ಮಠ ಎಲ್ಲ ಹಾಳಾಯ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಅವರು ಯಾರ್ಯಾರು ದಂಧೆ ಮಾಡ್ತಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಕೇಸ್ ದಾಖಲು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಕುಶಾಲನಗರ ತಾಲೂಕಿನ ಗೊಂದಿಬಸವನಹಳ್ಳಿ ಹಾಗೂ ಗುಮ್ಮನಕೊಲ್ಲಿ ಗ್ರಾಮಗಳಲ್ಲಿ ಈ ಹಿಂದೆ ಕಲ್ಲು ಗಣಿಗಾರಿಕೆಗಳು ನಡೆಯುತ್ತಿದ್ದವು. ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಅದನ್ನು ರದ್ದುಗೊಳಿಸಲಾಗಿತ್ತು. ಮತ್ತೆ ಕೆಲವರು ಗಣಿಗಾರಿಕೆಗೆ ಅವಕಾಶ ನೀಡಬೇಕೆಂದು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಿರುತ್ತಾರೆ. ಈ ವಿಷಯ ಊರಿನ ಗ್ರಾಮಸ್ಥರ ಗಮನಕ್ಕೆ ಬಂದಿದ್ದು, ಹಲವು ಗ್ರಾಮಸ್ಥರು ನಮ್ಮ ಸಂಘಟನೆಗೆ ಈ ಗಣಿಗಾರಿಕೆ ನಿಲ್ಲಿಸಲು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಎಂದರು. ನಮ್ಮ ಕುಶಾಲನಗರದಲ್ಲಿ ಗಣಿಗಾರಿಕೆ ಮಾಡಬೇಕು ಅಂದ್ಬಿಟ್ಟು ಒಂದು 3-4 ಜನ ಏನೋ ಮನವಿ ಕೊಟ್ಟಿದ್ದಾರಂತೆ. ಊರಿನವರು ಎಲ್ಲರೂ ಸೇರಿ, ಗ್ರಾಮಸ್ಥರು ಎಲ್ಲ ಸೇರಿ ನಮಗೊಂದು ಮನವಿ ಕೊಟ್ಟಿದ್ದಾರೆ, ಗಣಿಗಾರಿಕೆ ಮಾಡಬಾರ್ದು. ಈಗಾಗಲೇ 2013 ಒಂದು ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹೋಗಿ ಹೈಕೋರ್ಟ್ ಆದೇಶ ಮಾಡಿದೆ, ಗಣಿಗಾರಿಕೆ ಮಾಡಬಾರ್ದು, ಸರ್ಕಾರದ ಆದೇಶ ಇದೆ, ಗಣಿಗಾರಿಕೆ ಮಾಡಬಾರ್ದು ಅಂದ್ಬಿಟ್ಟು ಹೈಕೋರ್ಟ್ ಆದೇಶ ಇದೆ. ಆದ ಕಾರಣ ನಾವು ಹೇಳ್ತಾರೆ, ನಮ್ಮ ಮನವಿ ಏನಂದ್ರೆ ಈಗ ಗಣಿಗಾರಿಕೆ ಮಾಡಬಾರ್ದು, ನಮ್ಮ ಸಂಪತ್ತೆಲ್ಲ ಹಾಳಾಯ್ತದೆ, ಅದಲ್ಲದೆ ಊರಿನ ಜನರ ವಿರೋಧ ಇದೆ ಅದಕ್ಕೆ. ಆದ್ದರಿಂದ ನಾವು ಅದನ್ನು ತಡೆಗಟ್ಟಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ ಪರವಾನಗಿ ಕೊಡಬಾರ್ದು, ಗಣಿಗಾರಿಕೆ ಮಾಡಬಾರ್ದು ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ಈಗ ನೋಡಿ, ಬಾಂಗ್ಲಾದೇಶದಿಂದ ಬಂದು ವಲಸಿಗರು ಈಗ ಬೆಂಗಳೂರು ಸುತ್ತಮುತ್ತ ನಮ್ಮ ಕೊಡಗಿನಲ್ಲೂ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಆಗಲಿ, ಪಾನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ, ಅವ್ರಿಗೆ ವಾಸ ಮಾಡೋವಂಥ ಸ್ಥಳ ಆಗಲಿ ಯಾವುದು ನಮ್ಮ ಜನರು ಕೊಡಬಾರ್ದು. ಈಗ ನೋಡಿ, ಅವ್ರು ಬರೋದ್ರಿಂದ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಅನ್ಯಾಯ ಆಯ್ತಾ ಇದೆ. ನೋಡಿ, ಕನ್ನಡಿಗರಿಗೆ ಯಾವುದೇ ರೀತಿ ಧಕ್ಕೆ ಆದರೆ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆಯಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡಿಗರನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋ ಸ್ಥಿತಿಲಿಲ್ಲ. ಹಂಗೇನ ಆಯ್ತು ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಯ್ತದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಬಾಂಗ್ಲಾ ವಲಸಿಗರನ್ನ ಇಲ್ಲಿಂದ ಒದ್ದೋಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ.